ಸಂಚಿಕೆ 2, ಪುಸ್ತಕ ಪರಿಚಯ 22, ತಿಂಗಳ ವಿಶೇಷ ಮೊದಲ ಕಾದಂಬರಿ. ಪುಸ್ತಕದ ಹೆಸರು ಕಾಲಬಂಧ. ಲೇಖಕರು ಪ್ರಶಾಂತ್ ಭಟ್. ಅಭಿಪ್ರಾಯ ಗಿರೀಶ್ ಎವಿ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ನಾವಿರುವುದು ಭೂಲೋಕವಾದರೆ ನಾಗಲೋಕ, ಪಾತಾಳಲೋಕ, ಗಂಧರ್ವಲೋಕ, ಹೀಗೆ ಇನ್ನೂ ವಿವಿಧ ಲೋಕಗಳ ಬಗ್ಗೆ ನಮ್ಮ ಪುರಾಣಗಳು ಹೇಳುತ್ತವೆ. ವಿಜ್ಞಾನವಂತೂ ತೂಕವಿರುವ ವಸ್ತುವಿನ ಚಲನೆಯನ್ನು ಡಿ ಬ್ರೋಯ್ಲ್ ಸಮೀಕರಣದಿಂದ ಅಲೆಯೊಂದಿಗೆ ಸಮೀಕರಿಸಿ ಎಲೆಕ್ಟ್ರಾನ್ನಂತಹ ಕಣಗಳಿರುವ ಸ್ಥಳದ ಸಂಭವನೀಯತೆಯನ್ನು ಮಾತ್ರ ಎಣಿಸಬಹುದೆಂದು ಸ್ಕ್ರೋಡಿಂಜರ್ ಅಲೆಯ ಸಮೀಕರಣದಲ್ಲಿ ಸಾರಿ, ಬೆಕ್ಕೊಂದನ್ನು ರೇಡಿಯೋ ಐಸೋಟೋಪ್ ರೇಡಿಯೇಷನ್ ಸಂವೇದಕ ಸಿಡಿಸಬಹುದಾದ ಸಯನೈಡ್ ಅನಿಲದ ಶೀಶೆಯೊಂದಿಗೆ ಪೆಟ್ಟಿಗೆಯೊಳಗೆ ಬಿಟ್ಟು ಪೆಟ್ಟಿಗೆ ಮುಚ್ಚಿದರೆ ಬೆಕ್ಕಿನ ಅಸ್ತಿತ್ವವು ಅಲೆಯ ಸಮೀಕರಣವಾಗುತ್ತದೆ ಎಂದು ವಿವರಿಸಿ, ಹಾಗೆ ಇರಬಹುದಾದ ವಿಧ ವಿಧ ಅಸ್ತಿತ್ವವನ್ನು ಕ್ವಾಂಟಮ್ ಭೌತಶಾಸ್ತ್ರದ ಮೂಲಕ ಇನ್ನಷ್ಟು ವಿಶ್ವಗಳು ನಾವಿರುವ ವಿಶ್ವಕ್ಕೆ ಸಮಾನಾಂತರವಾಗಿವೆ ಎಂದು ತಾತ್ವಿಕವಾಗಿ ಹೇಳಿ, ಇವನ್ನು ಸಮಾನಾಂತರ ವಿಶ್ವ ಅಥವಾ ಪ್ಯಾರಲಲ್ ವರ್ಲ್ಡ್ ಎಂದು ಕರೆಯಬಹುದೆಂದಿವೆ. ನೆನಪಿರಲಿ, ಇವೆಲ್ಲ ಸೈದ್ಧಾಂತಿಕವಾಗಿ ಮಾತ್ರ ಹೇಳಲ್ಪಟ್ಟವು, ಪ್ರಾಯೋಗಿಕವಾಗಿ ಇನ್ನೂ ಇಲ್ಲ. ಈ ಸಮಾನಾಂತರ ವಿಶ್ವಗಳ ಇರುವಿಕೆಯನ್ನು ಅಲ್ಲಗಳೆಯಲಾರದಂತೆ ಕೆಲವು ಘಟನೆಗಳು ಈ ಹಿಂದೆ ನಡೆದಿವೆಯಂತೆ ಕೂಡ. ಉದಾಹರಣೆಗೆ, ಟೋಕಿಯೋ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಲ್ಲಿ ವಿಷಯವನ್ನ ಅಂತ ಅಸ್ತಿತ್ವವಿಲ್ಲದ ದೇಶದ ನಾಗರಿಕ ಬಂದಿದ್ದು, ಹಸಿರು ಬಣ್ಣದ ಚರ್ಮವಿರುವ ಈರ್ವ ಮಕ್ಕಳು 12ನೇ ಶತಮಾನದಲ್ಲಿ ಇಂಗ್ಲೆಂಡಲ್ಲಿ ಸಿಕ್ಕಿದ್ದು, ಮರುಭೂಮಿಯಲ್ಲಿ ಹಾದಿ ತಪ್ಪಿದವರು ವಿಚಿತ್ರ ಪ್ರಪಂಚ ನೋಡಿದ್ದು, ಪೆರುವಿನ ಅರಣ್ಯದಲ್ಲಿ ಬಿಡಾರ ಹೂಡಿದ್ದವರು ಪೆಟ್ಟಿಗೆಯಂತಹ ಶಿಲೆಯಲ್ಲಿ ಇಣುಕಿದಾಗ 12ನೇ ಶತಮಾನದ ಮಂದಿಯನ್ನು ಕಂಡಿದ್ದು, ಹೀಗೆ ಅನೇಕ ಘಟನೆಗಳು ದಾಖಲಾಗಿವೆ. ಇಂತಹ ಸಮಾನಾಂತರ ಜಗತ್ತಿಗೆ ನಾವು ಹೋಗಬಹುದಾದ ವ್ಯವಸ್ಥೆಯನ್ನು ಕಂಡುಹಿಡಿದರೆ, ಈ ಜಗತ್ತಿನಲ್ಲಿ ದೊರಕದಿದ್ದನ್ನು ಇನ್ನೊಂದು ಸಮಾನಾಂತರ ಜಗತ್ತಿನ ನಮ್ಮದಾಗಬಹುದು. ಇಲ್ಲಿ ಕಳೆದುಕೊಂಡದ್ದು ಅಲ್ಲಿ ನಮ್ಮದಾಗಬಹುದಲ್ಲವೇ? ಅಕಸ್ಮಾತ್ ಅಲ್ಲಿ ನಮ್ಮ ಸ್ಥಳದಲ್ಲಿ ಇರುವ ನಮ್ಮ ಇನ್ನೊಂದು ರೂಪ ಹಾಗೆ ಪಡೆಯಲು ಅಡ್ಡಿಯಾದರೆ? ಹೀಗೆಲ್ಲ ಮೂಡುವ ಪ್ರಶ್ನೆಗಳು ಈ ಸಮಾನಾಂತರ ವಿಶ್ವದ ಪರಿಕಲ್ಪನೆಗೆ ರಮ್ಯತೆ ತರುತ್ತದೆ. ಇದೇ ಹಿನ್ನೆಲೆಯ ಕೌತುಕ ಪುಸ್ತಕ ಇದು. ಇನ್ನೇನು ಹೇಳಿದರೂ ರೋಚಕತೆಯ ಆಸಕ್ತಿಯನ್ನು ನಾನು ಹಾಳುಗೆಡವಿ ಬಿಡಬಹುದೆಂಬ ಭಯದಿಂದ ಹೇಳುತ್ತಿಲ್ಲ. ನೀವೇ ಓದಬೇಕು. ಕನ್ನಡಕ್ಕಂತೂ ಇದು ಅಪರೂಪದ ಪುಸ್ತಕ. ಕೈಲಿ ಹಿಡಿದರೆ ಒಂದೇ ವೇಗದಿ ಕೆಲವೇ ಗಂಟೆಗಳಲ್ಲಿ ಮುಗಿಸುವಂತೆ ಮಾಡುತ್ತದೆ. ಹೇಳಬೇಕಾದದ್ದನ್ನು ಸರಳವಾಗಿ, ಕೌತುಕದ ಕಥೆಯನ್ನು ಜಾಣ್ಮೆಯಿಂದಲೇ ಹೆಣೆದು ಎಲ್ಲರೂ ಅರಿಯುವಂತೆ ಹೇಳುತ್ತದೆ. ನಾನು ಮೊದಲ ಪ್ಯಾರಾದಲ್ಲಿ ಹೇಳಿದ ಸಂಕೀರ್ಣವಾದ ವಿಷಯವನ್ನು ಹೇಳಿ ಖಂಡಿತ ಬೋರು ಹೊಡಿಸಿಲ್ಲ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.